ಯೂಶಲಿ ಮ್ಯಾಮ್ ಪೀರಿಯಡ್ಸ್ ಆಗೋ ಅಂತ ಟೈಮಲ್ಲಿ ಹೆಣ್ಮಕ್ಳು ವಿ ಕ್ರಿಬ್, ಅಯ್ಯೋ ತಿಂಗಳು ಪೀರಿಯಡ್ಸ್ ಅಂತ. ಐ ಥಿಂಕ್ ವಿ ಶುಡ್ ಕ್ರಿಬ್ ಮೋರ್ ಪೀರಿಯಡ್ಸ್ ಸ್ಟಾಪ್ ಆದಾಗ. ಯಾಕಂದ್ರೆ ನೇಚರ್ ನೀವೇನ್ ಹೇಳಿದ್ರಿ, ನಮ್ಗೆ ಏನೆಲ್ಲ ಕೊಟ್ಟಿರತ್ತೆ ವರವಾಗಿ ಅದನ್ನೆಲ್ಲ ವಾಪಸ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುವಂತಹ ಟೈಮ್. ಬಟ್ ದೆನ್ ಈ ಮೆನೋಪಾಸ್ ಫೇಸ್ ಅಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್, ನಾಟ್ ಜಸ್ಟ್ ವೇಟ್ ಗೇನ್ ಬಟ್ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಇಂದ ಸಫರ್ ಮಾಡ್ತಾರೆ. ಇನ್ನು ಎಷ್ಟು ವರ್ಷ ಇದರಿಂದ ಸಫರ್ ಮಾಡಬೇಕು ಅಂತ ಇರುತ್ತೆ ಮೈಂಡ್ ಅಲ್ಲಿ. ಸೊ ಯೂಶಲಿ ಹೌ ಮೆನಿ ಇಯರ್ಸ್ ಡಸ್ ಇಟ್ ಲಾಸ್ಟ್ ಮ್ಯಾಮ್, ಪೆರಿ ಮೆನೋಪಾಸ್ ಟು ಮೆನೋಪಾಸ್? ಮೆನೋಪಾಸ್ ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಅ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ತರ. ಒನ್ ಫೈನ್ ಡೇ ಯು ಜಸ್ಟ್ ಸ್ಟಾಪ್ ಹ್ಯಾವಿಂಗ್ ಯುವರ್ ಪೀರಿಯಡ್ಸ್, ಯುವರ್ ಮೆನೋಪಾಸ್ ಅಂತ ನಾವು ಹೇಳಲ್ಲ. ದ ಬಾಡಿ ವಿಲ್ ಕೈಂಡ್ ಆಫ್ ಗೆಟ್ ಯು ರೆಡಿ ಫಾರ್ ದಟ್ ಅರೌಂಡ್, ದಟ್ಸ್ ಕಾಲ್ಡ್ ಪ್ರೀ ಮೆನೋಪಾಸ್ ಆರ್ ಪೆರಿ ಮೆನೋಪಾಸ್. ಆ ಟೈಮಲ್ಲಿ ಇತ್ತು. ಸೊ ಯೂಶಲಿ ಅರೌಂಡ್ 45-47 ಇಯರ್ಸ್ ಸ್ಟಾರ್ಟ್ ಆಗುತ್ತೆ ಅದು. ಸೊ ನಿಮ್ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇರ್ರೆಗ್ಯುಲರ್ ಆಗಿ ಬ್ಲೀಡಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಲಾಟ್ ಆಫ್ ಪೀಪಲ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿ 3 ತಿಂಗಳಾಗದೆ ತುಂಬಾ 15 ದಿನ 20 ದಿನ ಬ್ಲೀಡ್ ಹಾಕೊಂಡು ಅನಿಮಿಕ್ ಆಗಿ ಬರ್ತಾರೆ. ದಟ್ ಈಸ್ ನಾಟ್ ನಾರ್ಮಲ್. ಸೊ ವೆನ್ ದ ಹಾರ್ಮೋನ್ಸ್ ಆರ್ ಕಮಿಂಗ್ ಡೌನ್, ದ ಬ್ಲೀಡಿಂಗ್ ಗ್ರಾಜುಲಿ ಕಮ್ಸ್ ಡೌನ್. ಬ್ಲೀಡಿಂಗ್ ಆಗೋದು ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಇರೆಗ್ಯುಲರ್ ಸೈಕಲ್ಸ್ ಆಗುತ್ತೆ. ಆಮೇಲೆ ಮಧ್ಯ ಬಾಡಿ ಸ್ವೆಟಿಂಗ್ ಸ್ಟಾರ್ಟ್ ಆಗೋದು, ಮತ್ತೆ ಯು ಸ್ಟಾರ್ಟ್ ಗೇನಿಂಗ್ ವೆಯ್ಟ್, ಮತ್ತೆ ಬಾಡಿ ಪೇನ್ಸ್ ಸ್ಟಾರ್ಟ್ ಆಗೋದು, ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗೋದು, ಇವೆಲ್ಲಾನು ಸಿಂಪ್ಟಮ್ಸ್ ಇರ್ಬೋದು. ಸೊ ಈವನ್ ಸ್ಕಿನ್ ಚೇಂಜಸ್, ಹೇರ್ ಚೇಂಜಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಒಂದ್ಸತಿ ಈ ತರ ಇರೆಗ್ಯುಲರ್ ಆಗಿ ಕ್ರಮೇಣ ಕಂಪ್ಲೀಟ್ ಇಯರ್ ಸ್ಟಾಪ್ ಆಯ್ತು ಅಂದ್ರೆ ವಿ ಸೇ ಯುವರ್ ಮೆನೋಪಾಸ್ ಅಂತ.